ಈ ಲೇಸ್ ಯಾರಿಗೆ ಗೊತ್ತಿಲ್ಲ ಹೇಳಿ, ಚಿಕ್ಕ ಮಕ್ಕಳಿಗಂತೂ ತುಂಬಾ ಫೇವ್ರೇಟ್ ಇದು. ಆ್ಯಂಡ್ ಚಿಕ್ಕ ಅಂಗಡಿಯಿಂದ ಹಿಡಿದು ದೊಡ್ಡ ಅಂಗಡಿಗೆ ಹೋದರೂ ಕೂಡ ಈ ಲೇಸ್ ಸಿಗುತ್ತೆ. ಅಷ್ಟು ಫೇಮಸ್ ನಮ್ಮ ಭಾರತದಲ್ಲಿ ಲೇಸ್ ಮತ್ತು ಕುರ್ಕುರೆ. ಇವತ್ತು ನಾವು ಬರೀ ಲೇಸಿನ ಬಗ್ಗೆ ಮಾತಾಡೋಣ. ನೆಕ್ಸ್ಟ್ ಯಾವತ್ತಾದರೂ ಕುರ್ಕುರೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ಸೇಮ್ ಲೇಸ್ ನಮ್ಮ ಭಾರತದಲ್ಲೂ ಕೂಡ ಇದೆ, ಅಮೆರಿಕದಲ್ಲೂ ಕೂಡ ಇದೆ. ಡಿಫ್ರೆನ್ಸ್ ಏನಂದರೆ, ನಮ್ಮ ಭಾರತದಲ್ಲಿ ಸಿಗುವಂಥ ಲೇಸಲ್ಲಿ ಅವರು ಪಾಮ್ ಆಯಿಲ್ನ ಯೂಸ್ ಮಾಡ್ತಾರೆ. ಅದೇ ಸೇಮ್ ಲೇಸ್ ಅಮೆರಿಕದಲ್ಲಿ ಮಾರ್ತಾರಲ್ಲ, ಅಲ್ಲಿ ಅವರು ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾರೆ. ಯಾಕೆಂದರೆ ಯುರೋಪಿಯನ್ ಕಂಟ್ರೀಸಲ್ಲಾಗಿರ್ಬೋದು, ಅಮೆರಿಕನ್ ಕಂಟ್ರೀಸಲ್ಲೆಲ್ಲ ತುಂಬ ಸ್ಟ್ರಿಕ್ಟ್ ಇದೆ. ಓಕೆ, ಯಾವುದೇ ಒಂದು ಫುಡ್ಡಿಗೆ ಕಲರ್ ಯೂಸ್ ಮಾಡೋದ್ರಲ್ಲಾಗಿರ್ಬೋದು, ಪ್ರತಿಯೊಂದು ಕೂಡ ಅವರು ಸ್ಟ್ರಿಕ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡ್ತಾರೆ. ನಮ್ಮ ಭಾರತದಲ್ಲಿ ಆ ರೀತಿ ಇಲ್ಲ. ನಮ್ಮ ಭಾರತದಲ್ಲಿ ಇಲ್ಲಿ ಆಚೆ ಕಡೆ ಏನಾದರೂ ಮೆನ್ಷನ್ ಆಗಿರ್ಬೋದು, ಒಳಗಡೆನೇ ಡಿಫ್ರೆಂಟ್ ಪ್ರಾಡಕ್ಟ್ ಇರ್ಬೋದು, ಪ್ರಶ್ನೆ ಮಾಡಲ್ಲ. ಬಟ್ ಬೇರೆ ಕಂಟ್ರೀಸಲ್ಲಿ ಆ ರೀತಿ ಅಲ್ಲ. ಸೊ ನಮ್ಮ ಭಾರತದಲ್ಲಿ ಪಾಮ್ ಆಯಿಲ್ನ ಯೂಸ್ ಮಾಡ್ತಾರೆ ಲೇಸಿಗೆ, ಬೇರೆ ಕಂಟ್ರೀಸಲ್ಲ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾರೆ. ನೀವೇ ಯೋಚನೆ ಮಾಡಿ, ನಿಮ್ಮ ಮಕ್ಕಳಿಗೆ ಲೇಸನ್ನು ಕೊಡಬೇಕಾ ಬೇಡವಾ ಅಂತ. ಪಾಮ್ ಆಯಿಲ್ ಯಾಕೆ ತಿನ್ನಬಾರ್ದು, ಅದು ಯಾಕೆ ಆರೋಗ್ಯಕ್ಕೆ ಹಾನಿಕರ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ.